ಇನ್ನು ಬಿಜೆಪಿಯ ನಾಯಕರು ಸುಳ್ಳು ಹೇಳಿ ಮತ ಯಾಚಿಸುತ್ತಿದ್ದಾರೆ. ಶಿವಮೊಗ್ಗದಲ್ಲಿ ಜಲಸಂಪನ್ಮೂಲ ಖಾತೆ ಸಚಿವ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಬರೀ ಸುಳ್ಳು ಹೇಳಿ ಅಲ್ಲಿ ಮತವನ್ನು ಪಡೆಯುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಡಿಕೆ ಶಿವಕುಮಾರ್ ಹೇಳಿರುವಂತಹ ಮಾತುಗಳು ಹೊರಗೆ ಅಭ್ಯರ್ಥಿ ರಾಘವೇಂದ್ರ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ. ಕೇವಲ ಮೇಲ್ನೋಟಕ್ಕೆ ಮಾತ್ರ ಈ ಮಾತುಗಳು, ಹೊರಗೆ ಅಭ್ಯರ್ಥಿ ರಾಘವೇಂದ್ರ ಅವ್ರನ್ನ ಗೆಲ್ಲಿಸಿ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಮನಸ್ಸಿನ ಒಳಗೆ ಅವ್ರನ್ನ ಸೋಲಿಸಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಕೂಡ ಡಿ ಕೆ ಶಿವಕುಮಾರ್ ಅಲ್ಲಿನ ಗ್ರೌಂಡ್ ಒಂದು ರಿಯಾಲಿಟಿಯನ್ನ ಈ ರೀತಿಯಾಗಿದೆ ಅಲ್ಲಿ ಅಂತ ಅಲ್ಲಿ ಹೇಳ್ತಿರೋದು. ಜಲಸಂಪನ್ಮೂಲ ಖಾತೆ ಸಚಿವ ಡಿ ಕೆ ಶಿವಕುಮಾರ್ ಈ ಮಾತನ್ನ ಹೇಳಿದ್ದಾರೆ. BSY ಸಿಎಂ ಆಗಿ ಅಭಿವೃದ್ಧಿ ಕೆಲಸ ಮಾಡಿಲ್ವಾ? BSY ಮಗ ಸಂಸದರಾಗಿ ಏನು ಕೆಲಸನೇ ಮಾಡಿಲ್ವಾ ಹಾಗಾದ್ರೆ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅವ್ರು ಯಾರೇ ತಮಗೆ ಮತ ಕೇಳಲ್ಲ, ಬದಲಿಗೆ ಮೋದಿಯನ್ನ ನೋಡಿ ಅವರಿಗೆ ಮತ ಕೊಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಇವ್ರು ಯಾರು ಕೂಡ ಅಭಿವೃದ್ಧಿ ಕೆಲಸ ಮಾಡಿಲ್ವಾ? ಅದ್ರ ಬಗ್ಗೆ ಹೇಳ್ಕೊಳಕ್ ಆಗಲ್ವಾ ಇವರಿಗೆ? ಮೋದಿಗೆ ಯಾಕೆ ಮತ ಹಾಕಿ ಅಂತ ಹೇಳಬೇಕು ಅಂತ ಬಿಜೆಪಿ ನಾಯಕರು ಸುಳ್ಳು ಹೇಳಿ ಈ ರೀತಿಯಾಗಿ ಮತಯಾಚನೆ ಮಾಡ್ತಿದ್ದಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ಶಿವಮೊಗ್ಗದಲ್ಲೇ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಈ ಮಾತನ್ನ ಹೇಳಿದ್ದಾರೆ. ನಿಮ್ಮ ಅವಧಿಯಲ್ಲಿ ನೀವು ಏನಾದ್ರು ಒಂದು ರಿಪೋರ್ಟ್ ಕಾರ್ಡ್, ನಿಮ್ಮ ಅವಧಿಯಲ್ಲಿ ನಾನು ಇಂಥ ಸಂದರ್ಭದಲ್ಲಿ ನಾನು 10 ವರ್ಷ ಪಾರ್ಲಿಮೆಂಟ್ ಮೆಂಬರು, ನಾನು ನನ್ನ ಮಗ ಸೇರಿ ಆಗಿದ್ದೋ, ಈ ನನ್ನ ಕೇಂದ್ರ ಸರ್ಕಾರದಿಂದ ನನ್ನ ಮೋದಿಯವರ ಕೈಯಲ್ಲಿ ನಾನು ಈ ಶಿವಮೊಗ್ಗ ಜಿಲ್ಲೆಗೆ, ಈ ಭದ್ರಾವತಿಗೆ, ಇಷ್ಟು ಜನರಿಗೆ, ಈ ರೈತರಿಗೆ, ಈ ಅಡಿಕೆ ರೈತರಿಗೆ, ಈ ಎಲ್ಲ ಕಾಫಿ ಬೆಳೆಗಾರರಿಗೆ, ಇವಕ್ಕೆಲ್ಲರೂ ಕೂಡ ನಾನು ಇಂಥದ್ದೊಂದು ತಂದಿದ್ದೇನೆ ಅನ್ನೋದು ಒಂದನ್ನ ಏನಾರು ಹೇಳಿರಿ. ನೀವೇ ಈಗ ಬೇರೆಯವ್ರಿಗೆ ಹೆಣ್ಮಕ್ಳು ಯಾರು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಏನಾರು ಒಂದು ಹೇಳಿ, ಒಂದು ಅವ್ರ ಕೈಲಿ ಹೇಳಕ್ಕೆ ಇವತ್ತು ಅವ್ರ ಕೈಲಿ ಶಕ್ತಿ ಇಲ್ಲ. ಓಟ್ ಯಾಕೆ ಕೇಳ್ತಾ ಇದ್ದಾರೆ? ಯಾವ ಡೆವಲಪ್ಮೆಂಟ್ನ ವೆಬ್ಸೈಟಲ್ಲಿ ನೋಡ್ಕೋಬೇಕಂತೆ. ಯಾರು ನೋಡೋರು ವೆಬ್ಸೈಟಲ್ಲಿ? ನಿಮ್ಮ ಅವಧಿಯಲ್ಲಿ ನೀವು ಏನಾದ್ರು ಒಂದು ರಿಪೋರ್ಟ್ ಕಾರ್ಡ್